ಇವತ್ತು ನಮ್ಮ ರೈತರು, ನಮ್ಮ ಅನ್ನದಾತಂತರು ಒಂದು ತೀವ್ರವಾದ ಸಂಕಷ್ಟದಲ್ಲಿ ಇದ್ದಾರೆ. ಮೊಟ್ಟ ಮೊದಲನೇದಾಗಿ ಮಳೆ ಬರ್ತಾ ಇಲ್ಲ. ಎಲ್ನಿನೋ ಸಲುವಾಗಿ 60% ಈ ಸಲ ಮಳೆ ಕಡಿಮೆ ಅಂತ ಘೋಷಣೆ ಆಗಿದೆ. ಅದರಲ್ಲಿ ರಸಗೊಬ್ಬರ ಸಿಗ್ತಾ ಇಲ್ಲ, ಫರ್ಟಿಲೈಸರ್ಸ್ ನಮ್ಮ ರೈತರಿಗೆ ಸಿಗ್ತಾ ಇಲ್ಲ, ಭಾಳ ಕಡಿಮೆ ಪ್ರಮಾಣದಲ್ಲಿ ಸಿಗ್ತಾ ಇದೆ. ಈಗ ಬಿತ್ತನೆಗೆ ಸಮಯ ಇದೆ. ರಸಗೊಬ್ಬರ ಸಿಗ್ತಾ ಇಲ್ಲ, ಅದರೊಳಗಡೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಡಲ್ಟ್ರೇಟೆಡ್ ಕೊಳಪೆ ರಸಗೊಬ್ಬರವನ್ನು ಮಾರಾಟ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ನಾನು ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಹೋಗಿದ್ಯಾ ಅಂತ. ಯಾರು ನಮ್ಮ ಹೊಟ್ಟೆಗೆ ಅನ್ನ ಹಾಕ್ತಾರೆ, ಅನ್ನದಾತಂದ್ರು, ಬಿಸಿಲು ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ, ಹಗಲು ರಾತ್ರಿ ದುಡಿದು ನಮಗೆ ಅನ್ನ ಹಾಕ್ತಾರೆ. ಅವರ ಜೊತೆಗೆ ನೀವು ಇದು ಚೆಲ್ಲಾಟ ಆಡ್ತಿರಲ್ಲ, ಸಾಕ್ಷಿ ಅನ್ನೋದಿಲ್ವಾ ನಿಮಗೆ? ಹಾಂ, ಅಡಲ್ಟ್ರೇಟೆಡ್ ಅಂದರೆ ಈಗ ಟೆಸ್ಟ್ ಮಾಡಿದರೆ ಅದರೊಳಗಡೆ ಉಸುಕು, ಮಣ್ಣು ಮತ್ತು ಇತ್ಯಾದಿಗಳಿದಾವೆ. ಅಂದರೆ ಇದು ಅವರಿಗೆ ಒಂದು ಫೈನಾನ್ಷಿಯಲ್ ಬರ್ಡನ್, ದುಡ್ಡು ಕೊಟ್ಟು ತೊಗೊಂಡಿರ್ತಾರೆ. ಅಷ್ಟೇ ಅಲ್ಲ, ಇದನ್ನು ಹಾಕಿದರೆ ಈಗ ಬೆಳೆನೂ ಬೆಳೆಯಂಗಿಲ್ಲ. ಎರಡು ರೀತಿಯಿಂದ ನೀವು ಅವ್ರನ್ನ ಕೊಂತಾ ಇದ್ದೀರಿ. ಮೊಟ್ಟ ಮೊದಲನೇದಾಗಿ ಕಾಂಗ್ರೆಸ್ ಸರ್ಕಾರ ತಮ್ಮ 5 ಗ್ಯಾರಂಟಿಗಳ ಜೊತೆಗೆ ಮತ್ತೊಂದು ಗ್ಯಾರಂಟಿ ಕೊಟ್ಟಿರೋದು ಅಂತಂದರೆ ನಮ್ಮ ರೈತರ ಮರಣ ಗ್ಯಾರಂಟಿ ಅಂತ ಹೇಳ್ತೀನಿ. ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ ರಿಪೋರ್ಟ್ಸ್ ಪ್ರಕಾರ 3,000ಕ್ಕಿಂತ ಜಾಸ್ತಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಈ ಸರ್ಕಾರಕ್ಕೆ ಜನ ಬೆಂಬಲ ಕೊಟ್ಟು ಒಂದು ವಿಶ್ವಾಸದಿಂದ, ಅಂಧವಿಶ್ವಾಸದಿಂದ ಇವರಿಗೆ ಮತ ಹಾಕಿ ಇವರಿಗೆ ತಂದಿದ್ದಕ್ಕೆ ನೀವು ರೈತರ ಜೀವನ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ರಲ್ಲ, ಆ ಭಗವಂತ ಒಪ್ತಾನ? ರೈತರು ಹೇಗೆ ಅವರ ಪರಿವಾರವನ್ನು, ಅವರ ಮನೆಯನ್ನು ಅವ್ರು ನಡೆಸಬೇಕು? ಬಂದಿದ್ದ ತಕ್ಷಣವೇ ನೀವು ಬೀಜಗಳ ರೇಟನ್ನು ಏರಿಸಿದ್ದೀರಾ. ಟ್ರಾನ್ಸ್ಫಾರ್ಮರ್ಗೆ ಏನು ಸಬ್ಸಿಡಿ ಕೊಡಬೇಕಾಗಿತ್ತು ಅದು ಸಬ್ಸಿಡಿ ತೆಗೆದಿದ್ದೀರಾ. 4,000 ಏನು ರಾಜ್ಯ ಸರ್ಕಾರ ಯಡಿಯೂರಪ್ಪ ಅವರ ಟೈಮಲ್ಲಿ 4,000 ಕೊಡ್ತಾ ಇತ್ತು ರೈತರಿಗೆ, ಅದನ್ನು ಕಸ್ಕೊಂಡಿದ್ದೀರಾ. ಇನ್ನು ಏನು ಮಾಡ್ಬೇಕಂತ ಇದ್ದೀರಾ ನೀವು? ಯಾಕೆ ನಿಮಗೆ ಕರುಣೆ ಅನ್ನೋದಿಲ್ಲ? ಎಷ್ಟು ದುಡ್ಡು ಹೊಡ್ಕೋಬೇಕಂತ ಇದ್ದೀರಾ? ಅಲ್ಲ, ಮುಂಬರುವ ದಿನಗಳಲ್ಲಿ ನಿಮ್ಮ ದುಡ್ಡಿದ್ರು ನಿಮಗೆ ರೈತರು ದುಡ್ದಿಲ್ಲ ಹೊಲದಲ್ಲಿ ಅಂತಂದರೆ ನಿಮ್ಗೆ ಅನ್ನ ಸಿಗಂಗಿಲ್ಲ. ಭಾಳ ಯೋಚನೆ ಮಾಡುವಂಥ ಸಂಗತಿ ಇದೆ. ನಾವೆಲ್ಲರೂ ನಮ್ಮ ರೈತರ ಬೆನ್ನೆಲುಬಾಗಿ ನಾವು ನಿಂತ್ಕೋಬೇಕು, ಅವ್ರ ಜೊತೆಗೆ ಹೋರಾಟ ಮಾಡಬೇಕು. ರೈತರು ಹೊಲದಲ್ಲಿ ಬೆಳೆ ಬೆತ್ತಬೇಕೋ ಅಥವಾ ಪ್ರತಿ ಸಲ ಹೋರಾಟಕ್ಕೆ ನಿಲ್ಬೇಕೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಲ್ಲ, ಅವ್ರಿಗೆ ನಾನು ನೋಡ್ತಾನೆ ಇದ್ದೀನಿ, ಸತತವಾಗಿ 3 ವರ್ಷ ಆಯಿತು. ರೈತರು ಒಂದಲ್ಲ ಒಂದು ರೀತಿಯಿಂದ ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ. ಇದು ಬರೀ ಕಲಬುರಗಿ ಜಿಲ್ಲೆಯ ಪ್ರಶ್ನೆ. ಈಗ ಆಲ್ಮೋಸ್ಟ್ 8 ಜಿಲ್ಲೆಗಳಲ್ಲಿ ಕರ್ನಾಟಕದಲ್ಲಿ ರೈತರು ಒಂದಲ್ಲ ಒಂದು ರೀತಿಯಿಂದ ಹೋರಾಟ ಮಾಡ್ತಾ ಇದ್ದಾರೆ. ಕರಪ್ಷನ್, ಕಲೆಕ್ಷನ್, ಕ್ರೈಮ್, ಇದು 3 ಎಜೆಂಡಾ ಇಟ್ಕೊಂಡಿರೋ ಕಾಂಗ್ರೆಸ್ಸು ರೈತರ ಪರವಾಗಿ ಕಣ್ಣು ಮುಚ್ಕೊಂಡಿದ್ದಾರೆ. ಅವರಿಗೆ ಇದು ಕರ್ಮ ಭಾಳ ಕೆಟ್ಟದಾಗಿ ವಾಪಸ್ ಹೊಡೆಯುತ್ತೆ ಅಂತ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ರೈತರು ಕುಸಿದು ಹೋಗ್ಬಾರ್ದು, ಅವ್ರದ್ದು ಆತ್ಮವಿಶ್ವಾಸ ಹೋಗ್ಬಾರ್ದು. ಅವರಿಗೆ, ಅವರ ಮನೆಯವರಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕು. ಅವ್ರ ಸ್ಕೂಲ್ ಫೀಸ್ ಎಲ್ಲಿಂದ ಕಟ್ತಾರೆ? ರೈತರ ಸ್ಕೂಲ್ ಫೀಸ್ ಎಲ್ಲಿಂದ ಕಟ್ಟಬೇಕು? ಅದು ಬಿಟ್ಟು ಎಲೆಕ್ಟ್ರಿಸಿಟಿ ಬಿಲ್ 1 ಇಂದ 3 ಇಂದ 4% ಜಾಸ್ತಿ ಮಾಡಿದ್ದೀರಾ. ಹಾಲಿಂದ ಆಲ್ಕೋಹಾಲ್ ತನಕ ಪ್ರತಿಯೊಂದು
ವಸ್ತುಗಳಿಗೆ ನೀವು ರೇಟ್ 3 ಪಟ್ಟು ಏರ್ಸಿದ್ದೀರಾ. ಅಷ್ಟೇ ಅಲ್ಲ, ಎಲ್ಲ ಟ್ಯಾಕ್ಸಸ್ಗಳನ್ನ ನೀವು ಜಾಸ್ತಿ ಮಾಡಿದ್ದೀರಾ. ಇದು ಒಂದು ಅಮಾನವೀಯದ ಒಂದು ಸರ್ಕಾರ ಅಂತ ನಾನು ಹೇಳ್ತೀನಿ. ಅಷ್ಟೇ ಅಲ್ಲ, ಅಧಿಕಾರಿಗಳು ಸಹ ಬಹಳ ನೀವು ಯೋಚನೆ ಮಾಡಿ ರೈತರ ಪರವಾಗಿ ನೀವು ನಿಂತ್ಕೋಬೇಕು. ಇದು ನಿಜವಾಗ್ಲೂ ನನಗೆ ಹೇಳಕ್ ಶಬ್ದ ಇಲ್ಲ. ಬಟ್ ಮುಂದಿನ ಬರುವ ದಿನಗಳಲ್ಲಿ ರೈತರಿಗೆ ಅಷ್ಟೇ ಅಲ್ಲ, ನಮ್ಗೆಲ್ಲರಿಗೂ ಒಂದು ಬಹಳ ಸಂಕಷ್ಟವಾದ ದಿನ ಅಂತ ನಾನು ಹೇಳ್ತೀನಿ. ದಯಮಾಡಿಸಿ ನಾವೆಲ್ಲರೂ ಕೂಡ್ಬಿಟ್ಟು ರೈತರ ಪರವಾಗಿ ಹೋರಾಡಿ ಅವರಿಗೆ ನ್ಯಾಯವನ್ನು ಒದಗಿಸ್ಕೊಡೋಣ ಅಂತ ತಮ್ಮೆಲ್ಲರೆಲ್ಲ ನಾನು ಕೇಳ್ಕೊತಾ ಇದ್ದೀನಿ.